ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂಥ ಒಂದು ಸತತ ಮಳೆಯಿಂದಾಗಿ ಆಲ್ಮಟ್ಟಿ ಅಣೆಕಟ್ಟಿಗೆ ಮಹಾರಾಷ್ಟ್ರದಿಂದ ನೀರು ಹರಿದು ಬರ್ತಾ ಇದೆ. ಆದರೆ ಆ ನೀರು ರೈತರಿಗೆ ಉಪಯೋಗ ಆಗ್ತಾ ಇಲ್ಲ ಅಂತೇಳಿ ವಿಜಯಪುರದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಇರ್ತೀನಿ. ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನ ರೈತರು ಇಲ್ಲಿ ಸೇರಿರುವಂಥದ್ದು. ಆಲ್ಮಟ್ಟಿ ಅಣೆಕಟ್ಟಿಗೆ ಏನು ನೀರು ಬರ್ತಾ ಇದೆ, ಆ ನೀರು ಹರಿದು ಕೆಳಗಡೆ ಹೋಗ್ತಾ ಇದೆ. ಆದರೆ ನಮಗೆ ಅದರಿಂದ ಯಾವುದೇ ರೀತಿಯಾದಂಥ ಅನುಕೂಲ ಆಗ್ತಾ ಇಲ್ಲ. ಕೂಡಲೇ ನಮ್ಮ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಅಂತೇಳಿ ಇಲ್ಲಿ ರೈತರು ಆಗ್ರಹಪಡಿಸಿ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ಒಂದು ರೈತರ ಹೋರಾಟಕ್ಕೆ ಸ್ಪಂದನೆಯನ್ನು ಕೊಡ್ತಾರಾ ಅನ್ನೋದನ್ನು ಸಹಿತ ನಾವಿಲ್ಲಿ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾಮನ್ ಸುನಿಲ್ ಜೊತೆ ಅರುಣ್ ಇಪ್ರಿಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮಳೆ ಬಂತಂದ್ರೆ ಎಲ್ಲ ಸಿಲ್ಟ್ ಅಲ್ಲಿ ಬರ್ತೈತಿ. 2-3 ಫೂಟ್ ಆಮೇಲೆ ಇನ್ನೊಂದು ಈಗ 23 ಪ್ರತಿ ಕಿಸಾನ್ ಸಂಘ ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಫ್ರೀಯಾಗಿ ನೀವೆಲ್ಲ ರಿಪೇರಿ ಕಾಲುವೆಗಳು, ಆಮೇಲೆ ನಮ್ಮ ಪಂಪ್ಸೆಟ್ಗಳು ಎಲ್ಲಿ ಏತ್ ನೀರಾವರಿ ಇದಾವೆ ಎಲ್ಲ ಬೇಕಂತ ಪರಿಕರಣ ಸಜ್ಜು ಮಾಡಿ ರೆಡಿ ಮಾಡಿಡ್ರಿ ಕೆ ಬಿ ಜನರು ಹೇಳ್ರಿ ಅಂತ ಹೇಳಿದ್ದೀವಿ. ಅವರು ಎಲ್ಲ ಬ್ಯಾಸಿಗೆಲ್ಲ ರೆಡಿ ಮಾಡ್ತಿರ್ತಿದ್ರು. ಮಳೆಗಾಲದಾಗ ನೀರು ಕುಡಿಸ್ತಾ ಇಲ್ಲ. ಬ್ಯಾಸಿಗೆ ನೀರು ಇಲ್ಲದಾಗ ನಾವು ನೀರು ಸ್ಟ್ರೈಕ್ ಮಾಡ್ತಾಯಿದ್ದೆವು. ಈಗ ನೀರಿದ್ದಾಗ ನಮ್ಗೆ ನೀರು ಕುಡಿಸೋವಂಥ ವ್ಯವಸ್ಥೆಗಳು ಸರ್ಕಾರ ಇಲ್ಲ. ಮೋಟ್ರುಗಳೆಲ್ಲ ಕೆಟ್ಟೋಗ್ಯಾವ, ರಿಪೇರಿ ಅವ, ಮೇಂಟೆನೆನ್ಸ್ ಚಾರ್ಜ್ಗೆ ಅವ್ರು ರೊಕ್ಕವಿಲ್ಲ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಅವೆಲ್ಲ ಯಾವುದು ಇದು ಮುಳವಾಡ ಆಗಿರ್ಬೋದು, ಚಿಮ್ಮುಲಿಗೆ ಆಗಿರ್ಬೋದು, ಗುತ್ತಿ ಬಸವಣ್ಣ ಆಗಿರ್ಬೋದು, ಇಂಡಿ ಬ್ರಾಂಚ್ ಕೆನಲ್ ಆಗಿರ್ಬೋದು, ಎಲ್ಲೆಲ್ಲಿ ಏನೇನು ಹೇಳ್ತೇವೆ ಅವೆಲ್ಲ ಮೋಟ್ರುಗಳು ಪಂಪ್ಸೆಟ್ ಚಾಲೂ ಮಾಡಿ ತಕ್ಷಣಕ್ಕೆ ಎಲ್ಲ ಕಡೆ ನಮ್ಮ ಚಡ್ಚಾಣ ಹಿಡ್ಕೊಂಡು ಎಲ್ಲ ಕೆರೆ ಹಳ್ಳಗಳಿಗೆ ತಕ್ಷಣಕ್ಕೆ ನೀರು ತುಂಬಿಸೋಂಥ ವ್ಯವಸ್ಥೆ ಮಾಡಬೇಕು. ಮಾಡದೇ ಇದ್ರೆ ಇನ್ನು 8-10 ದಿನ ಅದು ನೋಡ್ತೇವೆ. ನೋಡಿದಾಗ ಇವ್ರು ಯಾರೋ ಕಡೆ ನೀರು ಬಿಡಲಿಲ್ಲ. 22 ಕೆರೆಗೆ ತುಂಬಲಿಕ್ಕೆ ಒಂದು ಯೋಜನೆ ಮಾಡ್ತಾರೆ ಹೊರ್ತಿ ಬಲ್ಲಿ. ಅದು ಜೂನ್ಗೆ ಬಿಡ್ತಂದ್ರೆ ಜೂನ್ ಆದರೂ ಮುಗಿತಾ ಇಲ್ಲ. ಅವ್ನ ಕಾಂಟ್ರಾಕ್ಟ್ರ್ ಕೇಳ ನಮ್ಮ ರೊಕ್ಕ ಇಲ್ಲರಿ, ದುಡ್ಡು ಇಲ್ಲರಿ, ಹಂಗೆ ಮಾಡೋರಿ ಅತ್ತಾನ. ಅದಕ್ಕೆ ನಾವು ರೈತರ ಪಟ್ಟಿ ಹಾಕಿ ಕೊಡೋಣ ಹೆಂಗೆ ಅದು ಕೇಳುವಂಥ ಪ್ರಸಂಗ ಬಂದಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಅದನ್ನು ದೌಡು ಫಾಸ್ಟ್ ಮಾಡಿಸಿ ಜನವರಿ ಇದು ನಮ್ಮದು ಆಗಸ್ಟ್ 15 ಕೆರೆ ನೀರು ಬಿಡಿಸುವಂಥ ವ್ಯವಸ್ಥೆ 22 ಕೆರೆಗಳಿಗೆ ಜಿಗಜಾಣಿ ಭಾಗ, ಕಾತಳ ಭಾಗ, ಚಡ್ಸಣಕ್ಕೆಲ್ಲ ನೀರು ಹೋಗಬೇಕು. ಈ ಕಡೆಲ್ಲ ಇಂಡಿ, ಸಿಂದಗಿ, ಆಲ್ಮೇಲ ಇವೇನೋ ಕೆರೆಗಳು ಹಳ್ಳಗಳಿಗೆಲ್ಲ ನೀರು ಬಿಡಬೇಕು. 35 TMC ನೀರು ದಿನ ಹರಿದು ಹೋಗ್ತದೆ. 3.5 TMC ನೀರು ಆದರೆ ನಮ್ಮ ವಿಜಯಪುರ ಜಿಲ್ಲಾ ಹಳ್ಳಗಳಿಗೆ ಸಾಕಾಗ್ತದೆ. ಒಂದು 8 ದಿನ ಎಲ್ಲ ಏನು ನಮ್ಮ ಅಸೆಟ್ ಅದಾವೆ ಎಲ್ಲ ಮಾಡಿಟ್ಟಾರ. ಈ ಮಾಡಿಟ್ಟು ಅಸೆಟ್ ಥರ ಮಾಡಿಬಿಟ್ರೆ 8 ದಿನ ತುಂಬಿ ಹೋಗ್ಬಿಡ್ತಾವೆ. ಅದು ಇದು ಮಾಡದೇ ಇದ್ದರೆ ಹೆಂಗೆ ಮಾಡೋಣ ರೈತರು, ಯಾರಿಗೆ ಕೇಳೋಣ? ಅದಕ್ಕೆ ಸರ್ಕಾರ ಆಗ್ತದಿಲ್ಲ ಹೇಳಿ, ಆಗಲ್ಲ ಅಂದ್ರೆ ನಾವೇ ರೈತರ ಪಟ್ಟಿಯಾಗಿ ಮಾಡೋದು ಮಾಡ್ತೇವೆ ರಿಪೇರಿಗಳು. ಇವತ್ತು ಭಾರತೀಯ ಕಿಸಾನ್ ಸಂಘದಿಂದ ಬಿಜಾಪುರ ಜಿಲ್ಲೆಯಲ್ಲಿ ನೀರಾವರಿ ಸಲುವಾಗಿ ಹೋರಾಟವನ್ನು ಕೈಗೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲು ಎಲ್ಲ ರೈತರು, ರೈತಾಪಿ ವರ್ಗದವರು ಇಡೀ ಜಿಲ್ಲೆಯಿಂದ ಬಂದಿದ್ದಾರೆ. ಇವತ್ತು ಆಲ್ಮಟ್ಟಿ ಡ್ಯಾಮಿನಿಂದ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ. ಅದಕ್ಕೆ ಎಲ್ಲ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೋಬೇಕು. ನಾಳೆ ನೀರು ಹೋದ್ಮೇಲೆ, ಸಮುದ್ರಕ್ಕೆ ಹೋದ್ಮೇಲೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಹೋದ ಬೇಸಿಗೆ ಒಳಗೆ ನಾವು ಸಾಕಷ್ಟು ಸ್ಟ್ರೈಕ್ಗಳನ್ನು ಮಾಡಿದ್ದೀವಿ, ರಸ್ತಾರೋಕ ಮಾಡಿದ್ದೀವಿ, ನಿರಂತರ ಹೋರಾಟವನ್ನು ಮಾಡಿದ್ದೀವಿ. ಅದಕ್ಕೆ ಎಲ್ಲ ಅಧಿಕಾರಿ ವರ್ಗದವರು, KBJNL ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಅವ್ರು ಯಾರು ಸರಿಯಾಗಿ ಕೆಲಸ ಮಾಡೋಂಗಿಲ್ಲ ಆ ಜಿಲ್ಲೆಯನ್ನು ಬಿಟ್ಟು ಹೊರಗೆ ಹಾಕಬೇಕಂತೇಳಿ ಭಾರತೀಯ ಕಿಸಾನ್ ಸಂಘದಿಂದ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಭೀಮಸೇನ್ ಮಹಾದೇವಪ್ಪ ಕೊಕ್ರೆ, ರಾಜ್ಯಾಧ್ಯಕ್ಷರು, ಭಾರತೀಯ ಕಿಸಾನ್ ಸಂಘ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂಥ ಒಂದು ಸತತ ಮಳೆಯಿಂದಾಗಿ ಆಲ್ಮಟ್ಟಿ ಅಣೆಕಟ್ಟಿಗೆ ಮಹಾರಾಷ್ಟ್ರದಿಂದ ನೀರು ಹರಿದು ಬರ್ತಾ ಇದೆ. ಆದರೆ ಆ ನೀರು ರೈತರಿಗೆ ಉಪಯೋಗ ಆಗ್ತಾ ಇಲ್ಲ ಅಂತೇಳಿ ವಿಜಯಪುರದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಇರ್ತೀನಿ. ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನ ರೈತರು ಇಲ್ಲಿ ಸೇರಿರುವಂಥದ್ದು. ಆಲ್ಮಟ್ಟಿ ಅಣೆಕಟ್ಟಿಗೆ ಏನು ನೀರು ಬರ್ತಾ ಇದೆ, ಆ ನೀರು ಹರಿದು ಕೆಳಗಡೆ ಹೋಗ್ತಾ ಇದೆ. ಆದರೆ ನಮಗೆ ಅದರಿಂದ ಯಾವುದೇ ರೀತಿಯಾದಂಥ ಅನುಕೂಲ ಆಗ್ತಾ ಇಲ್ಲ. ಕೂಡಲೇ ನಮ್ಮ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಅಂತೇಳಿ ಇಲ್ಲಿ ರೈತರು ಆಗ್ರಹಪಡಿಸಿ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ಒಂದು ರೈತರ ಹೋರಾಟಕ್ಕೆ ಸ್ಪಂದನೆಯನ್ನು ಕೊಡ್ತಾರಾ ಅನ್ನೋದನ್ನು ಸಹಿತ ನಾವಿಲ್ಲಿ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾಮನ್ ಸುನಿಲ್ ಜೊತೆ ಅರುಣ್ ಇಪ್ರಿಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮಳೆ ಬಂತಂದ್ರೆ ಎಲ್ಲ ಸಿಲ್ಟ್ ಅಲ್ಲಿ ಬರ್ತೈತಿ. 2-3 ಫೂಟ್ ಡೈರೆಕ್ಟರ್
ಆಮೇಲೆ ಇನ್ನೊಂದು ಈಗ ಪ್ರತಿ ಕಿಸಾನ್ ಸಂಘ ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಫ್ರೀಯಾಗಿ ನೀವೆಲ್ಲ ರಿಪೇರಿ ಕಾಲುವೆಗಳು ಆಮೇಲೆ ನಮ್ಮ ಪಂಪ್ಸೆಟ್ಗಳು ಎಲ್ಲಿ ಏತ್ ನೀರಾವರಿ ಇದಾವೆ ಎಲ್ಲ ಬೇಕಂತ ಪರಿಕರಣ ಸಜ್ಜು ಮಾಡಿ ರೆಡಿ ಮಾಡಿ ಕೆ ಬಿ ಜನರು ಹೇಳ್ರಿ ಅಂತ ಹೇಳಿದ್ದೀವಿ. ಅವರು ಎಲ್ಲ ಬ್ಯಾಸಿಗೆ ಎಲ್ಲ ರೆಡಿ ಮಾಡ್ತಿರ್ತಿದ್ರು. ಮಳೆಗಾಲದಾಗ ನೀರು ಕುಡಿಸ್ತಾಯಿಲ್ಲ, ಬ್ಯಾಸಿಗೆ ನೀರು ಇಲ್ಲದಾಗ ನಾವು ನೀರಿನ ಸ್ಟ್ರೈಕ್ ಮಾಡ್ತಾಯಿದ್ದೆವು. ಈಗ ನೀರಿದ್ದಾಗ ನಮ್ಗೆ ನೀರು ಕುಡಿಸೋಂಥ ವ್ಯವಸ್ಥೆಗಳು ಸರ್ಕಾರ ಇಲ್ಲ. ಮೋಟ್ರುಗಳೆಲ್ಲ ಕೆಟ್ಟೋಗ್ಯಾವ, ರಿಪೇರಿ ಅವ, ಮೇಂಟೆನೆನ್ಸ್ ಚಾರ್ಜ್ಗೆ ಅವ್ರು ರೊಕ್ಕವಿಲ್ಲ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಅವೆಲ್ಲ ಯಾವುದು ಇದು ಮುಳವಾಡ ಆಗಿರ್ಬೋದು, ಚಿಮ್ಮುಲಿಗೆ ಆಗಿರ್ಬೋದು, ಗುತ್ತಿ ಬಸವಣ್ಣ ಆಗಿರ್ಬೋದು, ಇಂಡಿ ಬ್ರಾಂಚ್ ಕೆನಲ್ ಆಗಿರ್ಬೋದು, ಎಲ್ಲೆಲ್ಲಿ ಏನೇನು ನೋಡ್ತೇವೆ ಅವೆಲ್ಲ ಮೋಟ್ರುಗಳು ಪಂಪ್ಸೆಟ್ ಚಾಲೂ ಮಾಡಿ ತಕ್ಷಣಕ್ಕೆ ಎಲ್ಲ ಕಡೆ ನಮ್ಮ ಚಡ್ಚಾಣ ಹಿಡ್ಕೊಂಡು ಎಲ್ಲ ಕೆರೆ ಹಳ್ಳಗಳಿಗೆ ತಕ್ಷಣಕ್ಕೆ ನೀರು ತುಂಬಿಸೋಂಥ ವ್ಯವಸ್ಥೆ ಮಾಡಬೇಕು. ಮಾಡದೇ ಇದ್ರೆ ಇನ್ನು 8-10 ದಿನ ಅದು ನೋಡ್ತೇವೆ. ನೋಡಿದಾಗ ಇವ್ರು ಯಾರೋ ಕಡೆ ನೀರು ಬಿಡಲಿಲ್ಲ, 22 ಕೆರೆಗೆ ತುಂಬಲಿಕ್ಕೆ ಒಂದು ಯೋಜನೆ ಮಾಡ್ತಾರೆ ಹೊರ್ತಿ ಬಲ್ಲಿ. ಅದು ಜೂನ್ಗೆ ಬಿಡ್ತಂದ್ರೆ ಜೂನ್ ಆದರೂ ಮುಗಿತಾ ಇಲ್ಲ. ಅವ್ನು ಕಾಂಟ್ರಾಕ್ಟ್ರ್ ಕೇಳ ನಮ್ಮ ರೊಕ್ಕ ಇಲ್ಲರಿ, ದುಡ್ಡು ಇಲ್ಲರಿ, ಹಂಗೆ ಮಾಡೋರಿ ಅಂತಾನೆ. ಅದಕ್ಕೆ ನಾವು ರೈತರ ಪಟ್ಟಿ ಹಾಕಿ ಕೊಡೋಣ ಹೆಂಗೆ ಅದು ಕೇಳುವಂಥ ಪ್ರಸಂಗ ಬಂದಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಅದನ್ನು ದೌಡು ಫಾಸ್ಟ್ ಮಾಡಿಸಿ ಜನವರಿ ಇದು ನಮ್ಮದು ಆಗಸ್ಟ್ 15 ಕೆರೆ ನೀರು ಬಿಡಿಸುವಂಥ ವ್ಯವಸ್ಥೆ 22 ಕೆರೆಗಳಿಗೆ ಜಿಗಜಣಿ ಭಾಗ, ಕಾತಳ ಭಾಗ, ಚಡ್ಚಣಕ್ಕೆಲ್ಲ ನೀರು ಹೋಗಬೇಕು. ಈ ಕಡೆ ಎಲ್ಲ ಇಂಡಿ, ಸಿಂದಗಿ, ಆಲ್ಮೇಲ ಇವೇನೋ ಕೆರೆಗಳು ಹಳ್ಳಗಳಿಗೆಲ್ಲ ನೀರು ಬಿಡಬೇಕು. 35 TMC ನೀರು ದಿನ ಹರಿದು ಹೋಗ್ತದೆ. 3.5 TMC ನೀರು ಆದ್ರೆ ನಮ್ಮ ವಿಜಯಪುರ ಜಿಲ್ಲಾ ಹಳ್ಳಗಳಿಗೆ ಸಾಕಾಗ್ತದೆ. ಒಂದು 8 ದಿನ ಎಲ್ಲ ಏನು ನಮ್ಮ ಅಸೆಟ್ ಅದಾವೆ ಎಲ್ಲ ಮಾಡಿಟ್ಟಾರ. ಈ ಮಾಡಿಟ್ಟು ಅಸೆಟ್ ಥರ ಮಾಡಿಬಿಟ್ರೆ 8 ದಿನ ತುಂಬಿ ಹೋಗ್ಬಿಡ್ತಾವೆ. ಅದು ಇದು ಮಾಡದೇ ಇದ್ದರೆ ಹೆಂಗೆ ಮಾಡೋನು ರೈತರು, ಯಾರಿಗೆ ಕೇಳೋನು? ಅದಕ್ಕೆ ಸರ್ಕಾರ ಆಗ್ತದಲ್ಲಿ ಹೇಳಿ, ಆಗಲ್ಲ ಅಂದ್ರೆ ನಾವೇ ರೈತರ ಪಟ್ಟಿಯಾಗಿ ಮಾಡೋದು ಮಾಡ್ತೇವೆ ರಿಪೇರಿಗಳು. ಇವತ್ತು ಭಾರತೀಯ ಕಿಸಾನ್ ಸಂಘದಿಂದ ಬಿಜಾಪುರ ಜಿಲ್ಲೆಯಲ್ಲಿ ನೀರಾವರಿ ಸಲುವಾಗಿ ಹೋರಾಟವನ್ನು ಕೈಗೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲು ಎಲ್ಲ ರೈತರು, ರೈತಾಪಿ ವರ್ಗದವರು ಇಡೀ ಜಿಲ್ಲೆಯಿಂದ ಬಂದಿದ್ದಾರೆ. ಇವತ್ತು ಆಲ್ಮಟ್ಟಿ ಡ್ಯಾಮಿನಿಂದ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ. ಅದಕ್ಕೆ ಎಲ್ಲ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೋಬೇಕು. ನಾಳೆ ನೀರು ಹೋದ್ಮೇಲೆ, ಸಮುದ್ರಕ್ಕೆ ಹೋದ್ಮೇಲೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಹೋದ ಬೇಸಿಗೆ ಒಳಗೆ ನಾವು ಸಾಕಷ್ಟು ಸ್ಟ್ರೈಕ್ಗಳನ್ನು ಮಾಡಿದ್ದೀವಿ, ರಸ್ತಾರೋಕ ಮಾಡಿದ್ದೀವಿ, ನಿರಂತರ ಹೋರಾಟವನ್ನು ಮಾಡಿದ್ದೀವಿ. ಅದಕ್ಕೆ ಎಲ್ಲ ಅಧಿಕಾರಿ ವರ್ಗದವರು, KBJNL ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಅವ್ರು ಯಾರು ಸರಿಯಾಗಿ ಕೆಲಸ ಮಾಡೋಂಗಿಲ್ಲ ಆ ಜಿಲ್ಲೆಯನ್ನು ಬಿಟ್ಟು ಹೊರಗೆ ಹಾಕಬೇಕಂತೇಳಿ ಭಾರತೀಯ ಕಿಸಾನ್ ಸಂಘದಿಂದ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಭೀಮಸೇನ್ ಮಹಾದೇವಪ್ಪ ಕೊಕ್ರೆ, ರಾಜ್ಯಾಧ್ಯಕ್ಷರು, ಭಾರತೀಯ ಕಿಸಾನ್ ಸಂಘ. ಸರ್ಕಾರ